जायसि चेत् कर्मणस्ते मता बुद्धिर्जनार्दन तत् किं कर्मणि घोरे मां नियोजयसि केशव व्यामिश्रेणेव वाक्येन बुद्धिं मोहयसीव मे तदेकं वद निश्चित्य येन श्रेयोऽहमाप्नुयाम् लोकेऽस्मिन् विविधा निष्ठा पुरा प्रोक्ता मया नघ ज्ञानयोगेन साङ्ख्यानां कर्मयोगेन योगिनां न कर्मणामनारम्भात् नैष्कर्म्यं पुरुषोऽश्नुते न च सन्न्यसनादेह सिद्धिं समधिगच्छति न हि कश्चित् क्षणमपि जातु तिष्ठत्यकर्मकृत् कार्यते हवशः कर्म सर्वः प्रकृतिर्जैर्गुणैः कर्मेन्द्रियाणि संयम्य यास्ते मनसा स्मरन् ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಇವತ್ತಿಗೆ ಇಷ್ಟು ಸಾಕು. ಈಗ 2ನೇ ಅಧ್ಯಾಯವನ್ನು ಮುಗಿಸಿದ್ದೀವಿ. 3ನೇ ಅಧ್ಯಾಯದ ಕಡೆಗೆ ಹೋಗ್ತಾ ಇದ್ದೀವಿ. 2ನೇ ಅಧ್ಯಾಯ ಸಾಂಖ್ಯಯೋಗ ಆಗಿತ್ತು. ಸಾಂಖ್ಯಯೋಗ ಅಂದ್ರೆ ಜ್ಞಾನದ ಬಗ್ಗೆ ಹೇಳಿದರು. ಅಲ್ಲಿ ನಮಗೆ ಆತ್ಮ ಮತ್ತು ಶರೀರದ ಡಿಫ್ರೆನ್ಸ್ ಮತ್ತು ಸ್ಥಿತಪ್ರಜ್ಞನ ಗುಣಲಕ್ಷಣಗಳು, ಸ್ಥಿತಪ್ರಜ್ಞ ಯಾವ ರೀತಿ ಇದ್ದ ಅನ್ನೋ ಗುಣಲಕ್ಷಣಗಳನ್ನು ನೋಡಿಕೊಂಡು ನಾವು ಅವನಂತೆಯೇ ಬದುಕಿ ಸ್ಥಿತಪ್ರಜ್ಞನಾಗ್ಬಿಟ್ರೆ ನಮ್ಮ ಡೆಸ್ಟಿನೇಷನ್ ಅನ್ನು ಮುಟ್ಟಬಹುದು. ಇದು ಭಗವದ್ಗೀತೆಯಿಂದ ಸಿಕ್ಕಿರ್ತಕ್ಕಂಥ ಒಂದು ಮಾರ್ಗ. 2ನೇ ಮಾರ್ಗದಲ್ಲಿ ಕರ್ಮಯೋಗದ ಮೂಲಕ ಹೇಳ್ತಾ ಇದ್ದಾರೆ. ಕರ್ಮಯೋಗ ಅಂತಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಡೆಸ್ಟಿನೇಷನ್ ಅನ್ನ ರೀಚ್ ಆಗೋದು, ಸ್ಪಿರಿಚುವಲ್ ಡೆಸ್ಟಿನೇಷನ್ ಅನ್ನ ರೀಚ್ ಆಗೋದು. ಓಕೆ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗು ಮತ್ತು ಇದು ಯಾರಿಗೆ ಸೂಕ್ತವಾದದ್ದು ಅಂತಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ದಿನನಿತ್ಯ ಕರ್ಮಗಳನ್ನು ಮಾಡ್ತಕ್ಕಂಥವ್ರು, ಯಾರು ಜಾಬ್ ಮಾಡ್ತಕ್ಕಂಥವ್ರಿಗೆ ಈ ಕರ್ಮಯೋಗ ಬಹಳ ಬಹಳ ಸೂಕ್ತವಾದದ್ದು. ಬೆಳಗ್ಗೆ ಎದ್ದೇಳೋದು, ನಮ್ಮ ದಿನನಿತ್ಯ ಕರ್ಮಗಳನ್ನು ಮನೆಯಲ್ಲಿ ಮುಗಿಸೋದು, ಅದಾದ್ಮೇಲೆ ಜಾಬಿಗೆ ಹೋಗೋದು 9 ಗಂಟೆಗೆ. ಅಲ್ಲಿ ಆದಮೇಲೆ ಜಾಬಲ್ಲಿ ಹೈಯರ್ ಅಥಾರಿಟಿ ಹೇಳಿದ್ದಾಗಿರ್ಬೋದು, ನೀವೇ ಹೈಯರ್ ಅಥಾರಿಟಿಗಳು ಇರ್ಬೋದು, ಅಥವಾ ಎಲ್ಲರೂ ಸೇರಿ ಒಂದು ಸಮೂಹ ಒಂದು ಉದ್ದೇಶಕ್ಕೋಸ್ಕರ ಕರ್ಮ ಮಾಡೋದು. ಅದಾದ್ಮೇಲೆ ಸಾಯಂಕಾಲ 5:30 6 ಗಂಟೆಗೆ ಮನೆಗೆ ಬರೋದು. ಮನೆಗೆ ಬಂದ ತಕ್ಷಣ ಮನೆಯಲ್ಲಿರ್ತಕ್ಕಂಥ ದೈನಂದಿನ ಕರ್ಮಗಳನ್ನು ಮಾಡೋದು, ಮಲ್ಕೊಳ್ಳೋದು, ಮತ್ತೆ ಬೆಳಗ್ಗೆ ಹೋಗೋದು, ನಮ್ಮ ಉದ್ದೇಶಕ್ಕೋಸ್ಕರ ಒಂದು ಕರ್ಮ ಮಾಡೋದು, ಅದರಿಂದ ಬಂದಿರತಕ್ಕಂಥ ಸ್ವಲ್ಪ ಸ್ಯಾಲ್ರಿಯನ್ನು ತಗೊಂಡು ಜೀವನವನ್ನು ನಡೆಸೋದು. ಇದು ಕರ್ಮಯೋಗಿಗಳು. ಆ ಕರ್ಮಯೋಗಿಗಳು ಇನ್ನಷ್ಟು ತಮ್ಮ ಜೀವನವನ್ನು ಯಾವ ರೀತಿ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದನ್ನ ಚಾಪ್ಟರ್ 3ರಿಂದ ನಾವು ಕಲ್ತ್ಕೊಳ್ತಾ ಹೋಗೋಣ. ಈ ಚಾಪ್ಟರ್ 3ಅನ್ನ ಕರ್ಮಯೋಗವನ್ನ ಅರ್ಜುನ ಒಂದು ಕ್ವಶನ್ ಕೇಳೋದ್ರ ಮೂಲಕ ಶುರು ಮಾಡಿಸ್ತಾನೆ. ಅರ್ಜುನ ಒಂದು ಕ್ವಶನ್ ಕೇಳೋದ್ರ ಮೂಲಕ ಕರ್ಮಯೋಗ ಈ ಚಾಪ್ಟರ್ನ ಕೃಷ್ಣನಿಂದ ಕೇಳಲ್ಪಡ್ತಾನೆ. ಕ್ವಶನ್ ಏನಂತಂದ್ರೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಃ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಬಹಳ ಬೆಸ್ಟ್ ಕ್ವಶನ್ ಕೇಳಿದಾರ. ಒಂದು ವೇಳೆ ನೀನೇನಾದ್ರೂ ಕರ್ಮಕ್ಕಿಂತ ಜ್ಞಾನಯೋಗನೇ ಶ್ರೇಷ್ಠ ಅಂತ ಹೇಳೋದಾದ್ರೆ ಇಂತಹ ಘೋರ ಕರ್ಮವನ್ನು ಮಾಡಲಿಕ್ಕೆ ನನ್ನನ್ನ ಯಾಕೆ ತೊಡಗಿಸ್ತಿದ್ದೀಯಾ? ಓಕೆ, ಇಲ್ಲಿ ನೋಡಿ ಏನಂತಂದ್ರೆ, ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2ನೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತನ್ನು ನೆನ್ಪಿಟ್ಕೋಬೇಕು. ಏನಂತಂದ್ರೆ ಅಲ್ಲಿ ಏನ್ ಹೇಳಿದ್ದ, ಕರ್ಮ ಯೋಗ ಬಹಳ ಇಂಪಾರ್ಟೆಂಟ್ ಅಲ್ಲ, ಕರ್ಮದ ಹಿಂದ್ಗಡೆ ಇರ್ತಕ್ಕಂಥ ಭಾವ ಇಂಪಾರ್ಟೆಂಟ್. ಅಂದ್ರ ನೀನು ಜ್ಞಾನಿಯಾಗು, ಬುದ್ಧಿಯನ್ನು ಉಪಯೋಗಿಸಿಕೊಂಡು ನೀ ಕರ್ಮವನ್ನು ಮಾಡು. ಜ್ಞಾನಿಯೋಗಿ ಕರ್ಮಯೋಗಿಗಿಂತನೂ ಶ್ರೇಷ್ಠ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾನ. ಓಕೆನಾ? ಇಲ್ಲಿ ಸ್ವಲ್ಪ ಪಾಸ್ ಮಾಡಿ ಯೋಚನೆ ಮಾಡ್ರಿ. ಕರ್ಮಯೋಗ ಒಂದು ದಾರಿ ಅದ, ಇನ್ನೊಂದು ಜ್ಞಾನಯೋಗ ಇನ್ನೊಂದು ದಾರಿ ಅದ. ಬಟ್ ಕೃಷ್ಣನ ಪ್ರಕಾರ ಜ್ಞಾನಯೋಗ ಶ್ರೇಷ್ಠ ಕರ್ಮಯೋಗಕ್ಕಿಂತ ಅಂತ ಹೇಳ್ಬಿಟ್ಟಿದ್ದಾನ. ಈ ಹೇಳಿದ ಮಾತನ್ನ ಅರ್ಜುನ ಕೈ ಹಿಡ್ಕೊಂಡ್ಬಿಟ್ರಿ. ಹೆಂಗಂದಿನಿ ಇದನ್ನ? ಅರ್ಜುನ ಕೇಳ್ತಾನೆ, ಕೃಷ್ಣ ಜನಾರ್ದನ, ನೀನು ಕರ್ಮಯೋಗಕ್ಕಿಂತನೂ ಜ್ಞಾನಯೋಗ ಶ್ರೇಷ್ಠ ಅಂತ ಹೇಳೋದಾದ್ರೆ, ಹೇಳಿದ್ಯಾ ಈಗ, ಹೇಳೋದಾದ್ರೆ
ನನಗೆ ಯಾಕೆ ನೀ ಇಂಥ ದೊಡ್ಡ ಕರ್ಮವನ್ನು ಮಾಡು ಅಂತ ಬಿಟ್ಟಿದ್ಯಾ? ಯಾವ್ದು ದೊಡ್ಡ ಕರ್ಮ? ಯುದ್ಧ ಮಾಡು, ಯುದ್ಧ ಮಾಡಿದ್ಮೇಲೆ ಗೆದ್ದಾದ್ಮೇಲೆ ಒಂದು ರಾಜ್ಯ ಸಿಗ್ತದ, ರಾಜ್ಯವನ್ನು ನೋಡ್ಕೊಂತ ಹೋಗು. ಇದೇನಾಯ್ತು? ದೊಡ್ಡ ಕರ್ಮ ಮಾಡಕತ್ತಿದ್ನಲ್ಲ ನಾ. ಬಟ್ ನೀ ಏನ್ ಹೇಳಕತ್ತಿದ್ದಿ? ಜ್ಞಾನಯೋಗ ಬಹಳ ಶ್ರೇಷ್ಠ ಅಂತ ಹೇಳ್ತಿದ್ದಿ. ಮತ್ ಇಷ್ಟೇ ಯಾಕೆ ನನ್ನನ್ನ ಈ ಕರ್ಮಯೋಗದೊಳಗಡೆ ಇನ್ವಾಲ್ವ್ ಮಾಡಾಕತ್ತಿ ಅಂತ ಹೇಳ್ತಿದ್ದಾನೆ. ಮತ್ತಿಲ್ಲಿ ಕೇಳ್ತಾನೆ, ವ್ಯಾಮಿಶ್ರೇಣೆ ಇವ ವ್ಯಾಖ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋ ಹಮಾಪ್ನುಯಾಮ್. ವ್ಯಾಮಿಶ್ರೇಣೇವ ಇವ ವಾಕ್ಯೇನ ಬುದ್ಧಿಂ ಮೋಯಯಸಿ ಇವ ಮೇ. ನೀನು ಈ ರೀತಿ ಕನ್ಫ್ಯೂಸ್ ಮಾಡಿರ್ತಕ್ಕಂತಹ ವಾಕ್ಯಗಳು, ವ್ಯಾಮಿಶ್ರೇಣ ಅಂದ್ರೆ ಕನ್ಫ್ಯೂಸ್ಡ್, ಓಕೆ, ಕನ್ಫ್ಯೂಸ್ ಮಾಡಿರ್ತಕ್ಕಂತಹ ಈ ವಾಕ್ಯಗಳು ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿವೆ. ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿವೆ ಅಂದ್ರೆ ಅರ್ಥ, ನನ್ನ ಬುದ್ಧಿಯನ್ನ ಡೈಲಮದಲ್ಲಿ ಹಾಕ್ತಾ ಇದ್ದಾವ. ಒಮ್ಮೆ ಜ್ಞಾನಯೋಗ ಚಲೋ ಅಂತಿದಿ, ಒಮ್ಮೆ ಕರ್ಮಯೋಗ ಚಲೋ ಅಂತಿದಿ, ಈಗ ಕರ್ಮಯೋಗಕ್ಕಿಂತ ಜ್ಞಾನಯೋಗ ಚಲೋ ಅಂತ ಹೇಳಿದಿ, ಮತ್ ನನಗ ಕರ್ಮ ಮಾಡಂತ ಹೇಳಕತ್ತಿದಿ. ಇವು ಎಲ್ಲಾ ವಾಕ್ಯಗಳು ನನ್ನ ಗೊಂದಲದಲ್ಲಿ ಹಾಕ್ತಾ ಇದ್ದಾವೆ. ಅದರ ಸಲುವಾಗಿ ಏಕಂ ವದ ನಿಶ್ಚಿತ್ಯ, ಒಂದನ್ನ ಸರಿಯಾಗಿ ನನಗೆ ಹೇಳು. ಏನ ಶ್ರೇಯ ಅಹಂ ಅಪ್ನುಯಾಮ್, ನಾನು ಯಾವುದನ್ನ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಒಂದನ್ನ ಕರೆಕ್ಟಾಗಿ ಹೇಳು. ಜಗತ್ತೊಳಗೆ ಹಂಗೆ ಇರ್ತದಲ್ಲ, ಸಜೆಷನ್ಸ್ ಕೊಡೋರೆಲ್ಲ ಏನ್ ಮಾಡ್ತಾರೆ ಹೇಳು? ಬಹಳ ದಾರಿಗಳನ್ನು ತೋರಿಸ್ಬಿಡ್ತಾರೆ. ಅಡ್ಡಗಾಡಿ ಮೇಲೆ ದೀಪ ಇಟ್ಟಂಗೆ ಇಟ್ಟು ಹೋದ್ನರಿ ಅಂತ ಹೇಳ್ತಾರೆ. ಅಡ್ಡಗಾಡಿ ಮೇಲೆ ದೀಪ ಇಟ್ಟ ಅಂತಂದ್ರೆ ಇದೊಂದು ಗಾಡಿ, ಇಲ್ಲೊಂದು ದೀಪ ಇಟ್ಬಿಡ್ತಾರೆ. ಹೌದಾ? ಈ ದೀಪ ಏನ್ ಮಾಡ್ತದೆ? ಈ ಕಡೆಗೂ ಬೆಳಕು ಕೊಡಲ್ಲ, ಈ ಕಡೆಗೂ ಬೆಳಕು ಕೊಡಲ್ಲ. ಗಾಡಿ ಕೆಳಗಡೆ ಇಲ್ಲೂ ಕತ್ಲ, ಇಲ್ಲೂ ಕತ್ಲ. ಅರ್ಧತಾ ಪೂರ ಬೆಳಕು ಈ ಕಡೆಗೂ ಇಲ್ಲ, ಪೂರ ಬೆಳಕು ಈ ಕಡೆಗೂ ಇಲ್ಲ. ಇದಕ್ಕೆ ಅಡ್ಡಗಾಡಿ ಮೇಲೆ ದೀಪ ಇಟ್ರು ಅಂತಾರೆ. ಹಂಗ ಇಲ್ಲಿನೂ ಕೂಡ ಕೃಷ್ಣ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಅರ್ಜುನ ಅಷ್ಟು ಚಂದ ಕೇಳ್ತಿದ್ದಾನ, ಕರ್ಮಯೋಗಕ್ಕಿಂತ ಜ್ಞಾನಯೋಗ ಶ್ರೇಷ್ಠ ಅನ್ನೋದಾದ್ರೆ ನನ್ನನ್ನು ದೊಡ್ಡ ದೊಡ್ಡ ಕರ್ಮ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇದೀಯ? ಒಂದನೇ ಕ್ವಶನ್. ಎರಡನೇದ್ದು, ನೀನು ಹೇಳ್ತಕ್ಕಂಥ ಈ ಎಲ್ಲಾ ವಾಕ್ಯಗಳು ನನ್ನನ್ನು ಭಾಳ ಕನ್ಫ್ಯೂಸ್ ಮಾಡ್ತಿದ್ದಾವ. ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಯಾವುದು ಸರಿ ಅನ್ನೋದನ್ನು ಹೇಳ, ನಾನು ಫಾಲೋ ಮಾಡಿ. ಅವಾಗ ಶ್ರೀಕೃಷ್ಣ ಶುರು ಮಾಡ್ತಾನೆ ಇಲ್ಲಂತ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅಂದ್ರೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನ, ಈ ಜಗತ್ತಲ್ಲಿ ನಾನು ಎರಡು ಮಾರ್ಗಗಳನ್ನ ತೋರಿಸಿದ್ದೀನಿ. ಇಲ್ಲಿಂದ ಕೃಷ್ಣನ ಟೋನ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡ್ರಿ. ಮಯಾ ಅಂತ ಯೂಸ್ ಮಾಡ್ತಿದ್ದಾನೆ, ಅಂದ್ರೆ ನಾನು. ಇಷ್ಟ ತನಕ ಹೆಂಗಿತ್ತು ಎರಡನೇ ಚಾಪ್ಟರ್ ಅಲ್ಲಿ ಅಂದ್ರೆ ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಹಂಗಿರ್ತಾನ ಹಿಂಗಿರ್ತಾನ ಅಂತ ಇಷ್ಟೇ ಇತ್ತು. ಬಟ್ ಇವಾಗಿಂದ ಏನಂತಂದ್ರೆ ಟೋನ್ ಅಲ್ಲಿ ಅಥೆಂಟಿಸಿಟಿ ಬರ್ತಾ ಇದೆ, ನಾನು ಹೇಳಿದ್ದು ಅಂತ. ಈ ಜಗತ್ತಿನಲ್ಲಿ ನಾನು ಎರಡು ಜ್ಞಾನಗಳನ್ನ ಹೇಳಿದ್ದೀನಿ, ಎರಡು ಮಾರ್ಗಗಳನ್ನ ಹೇಳಿದ್ದೀನಿ ಅಂತ. ಒಂದು ಜ್ಞಾನ ಯೋಗದ ಮಾರ್ಗ, ಇನ್ನೊಂದು ಕರ್ಮಯೋಗದ ಮಾರ್ಗ. ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಿತ್ತು ಅಂತಂದ್ರೆ ನಾವೊಂದು ಹಿಂಟ್ ಕೊಡ್ತೀನಿ, ಅದನ್ನ ನೀವು ನೆನ್ಪಿಟ್ಕೊಳ್ರಿ. ಜ್ಞಾನ ಯೋಗದ ಮಾರ್ಗಗಳು ಯಾರ್ಯಾರಂದ್ರೆ ಟೀಚರ್ಸ್ ಬರ್ತಾರ, ಲೆಕ್ಚರ್ಸು, ಪ್ರೊಫೆಸರ್ಸು, ಸೈಂಟಿಸ್ಟ್ಸು, ಓಕೆ, ಇವರೆಲ್ಲ ಯಾರು? ಇವರು ಜ್ಞಾನ ಯೋಗದ ಮಾರ್ಗಗಳು. ಓಕೆ, ಅದ್ರ ಜೊತೆಗೆ ಸ್ವಾಮಿಗಳು, ಸಂತರು, ಪಾದ್ರಿಗಳು, ಮುಲ್ಲಾಗಳು, ಇವರೆಲ್ಲ ಯಾರು? ಇವರು ಜ್ಞಾನಯೋಗಿಗಳು. ಹೇಳ್ತಾ ಭವಿಷ್ಯ ಹೇಳರು, ಆಮೇಲೆ ಅಂತರಿಂತರು, ಬರೀ ಮಾತ್ನಾಗ ಎಲ್ಲ ಬ್ಯಾಳಿ ಬೆಳೆಸ್ತಿರ್ತಾರೆ ನೋಡಿ, ಅವರೆಲ್ಲರೂ ಯಾರು? ಜ್ಞಾನಯೋಗಿಗಳು. ಕರ್ಮಯೋಗಿಗಳು ಯಾರು ಅಂತಂದ್ರ ಇಂಜಿನಿಯರ್ಸು, ಡಾಕ್ಟರ್ಸು, ಲಾಯರ್ಸ್, ಪೊಲಿಟಿಷಿಯನ್ಸ್, ಅರ್ಥ ಇವರೆಲ್ಲ ಯಾರು? ಇವರು. ಆಮೇಲೆ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಲೇಬರ್ಸು, ಇವರೆಲ್ಲ ಯಾರು? ಇವರು ಕರ್ಮಯೋಗಿಗಳು. ಈ ಎರಡು ಮಾರ್ಗಗಳನ್ನ ನಾನು ಹೇಳಿದ್ದೀನಿ. ಅಂದ್ರೆ ಬದುಕ್ಬೇಕಾದ್ರೆ ನಿಮ್ಗೆ ಎರಡು ಆಪ್ಷನ್ಸ್ ಇದಾವಲ್ಲ, ಒಂದು ಸನ್ಯಾಸಿ ಆಗು, ಇಲ್ಲ ಟೀಚರ್ ಆಗು, ಲೆಕ್ಚರ್ ಆಗು, ಪ್ರೊಫೆಸರ್ ಆಗು, ಜ್ಯೋತಿಷಿ ಹೇಳು, ಅಥವಾ ಕೌನ್ಸಿಲಿಂಗ್ ಮಾಡ್ಕೊಂತ ಹೋಗು, ಜನರನ್ನು ಉದ್ಧಾರ ಮಾಡ್ಕೊಂತ ಹೋಗು, ಸಮಾಜ ಸೇವೆ ಮಾಡು, ಇವೆಲ್ಲ ಏನು? ಜ್ಞಾನ ಯೋಗ ಮಾರ್ಗ. ಹಿಂಗಾರ ಮಾಡಿ ಬದುಕೊಂತ ಹೋಗು. ಇಲ್ಲ ಅಂತಂದ್ರ ಇನ್ವಾಲ್ವ್ ಆಗು, ಜಗತ್ತನ್ನು ನಿರ್ಮಾಣ ಮಾಡುವುದರಲ್ಲಿ ಇನ್ವಾಲ್ವ್ ಆಗು. ಇಂಜಿನಿಯರ್ ಆಗು, ಜಗತ್ತನ್ನು ನಿರ್ಮಾಣ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗು. ಲಾಯರ್ ಆಗು, ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡು. ಪೊಲಿಟಿಷಿಯನ್ಸ್ ಆಗು, ಡಿಸಿಷನ್ ತಗೋ ಮತ್ತೆ ಜಗತ್ತನ್ನು ಉದ್ಧಾರ ಮಾಡು. ಮತ್ತು ಬ್ಯೂರೋಕ್ರಾಟ್ಸ್ ಆಗು, ಕರ್ಮಗಳನ್ನು ಮಾಡು, ಎಕ್ಸಿಕ್ಯೂಟ್ ಮಾಡು. ಡಾಕ್ಟರ್ಸ್ ಆಗು. ಹೌದಾ? ಈ ರೀತಿ ಏನಂತಂದ್ರೆ ನೀ ಕರ್ಮಯೋಗಿಗಳಾಗ್ಬೋದು. ಎರಡು ಮಾರ್ಗಗಳನ್ನು ನಾನು ಹೇಳಿದ್ದೀನಿ ಅಂತ. ಹೆಂಗ? ಜ್ಞಾನಿಗಳಿಗೆ ಜ್ಞಾನಯೋಗದ ಮಾರ್ಗ, ಯೋಗಿಗಳಿಗೆ ಕರ್ಮಯೋಗದ ಮಾರ್ಗ. ರೈತರನ್ನು ಕೂಡ ಇಲ್ಲೇ ಬರ್ತಾರೆ. ಓಕೆ, ರೈತರೆಲ್ಲರೂ ಕೂಡ ಕರ್ಮಯೋಗದಲ್ಲಿ ಬರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಕರ್ಮಯೋಗಿ ಇಸ್ ರೈತ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಯಾರು? ಜ್ಞಾನಯೋಗಿ ಇಸ್ ಅ ಟೀಚರ್. ನಾ ಸ್ವಾಮೀಜಿ ಅಂತ ಹೇಳಲ್ಲ, ಸ್ವಾಮೀಜಿ ಜ್ಞಾನಯೋಗಿ ಎಕ್ಸಾಂಪಲ್ ಆಗಲ್ಲ. ಓಕೆ, ಆಮೇಲೆ ಬೈಸ್ಕೊಂತಾನೆ ಕೃಷ್ಣನ ಕಡೆಯಿಂದ ಹೇಳ್ತೀನಿ, ಸಾರಿ. ನೆಕ್ಸ್ಟ್, ಈ ಎರಡು ಸಿದ್ಧಾಂತಗಳದ ರೈಟಾ. ಮತ್ತೆ ಏನಂತಂದ್ರೆ
ನ ಕರ್ಮಣ ನ ಕರ್ಮಣಾನಾರಂಭ ಅಂತಂದ್ರೆ ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷಃ ಅಶ್ನುತೆ ನ ಚ ಸನ್ಯಾಸನಾತ್ ಏವ ಸಿದ್ಧಿಂ ಸಮಧಿಗಚ್ಚತಿ. ಎರಡು ಮಾರ್ಗಗಳು ಅದಾವ. ಮಾರ್ಗಗಳು ಯಾವಿದಾವ? ಎರಡಿದಾವ. ಒಂದು ಜ್ಞಾನ ಯೋಗದ ಮಾರ್ಗ, ಇನ್ನೊಂದು ಕರ್ಮಯೋಗದ ಮಾರ್ಗ. ಎರಡು ಮಾರ್ಗಗಳದಾವ. ಬಟ್ ಇದರ ಅರ್ಥ ಹಿಂಗಲ್ಲ, ಜ್ಞಾನ ಯೋಗಿಗಳು ಕರ್ಮವನ್ನ ತ್ಯಾಗ ಮಾಡಿದ್ದಾರೆ, ಕರ್ಮಯೋಗಿಗಳು ಜ್ಞಾನವನ್ನ ತ್ಯಾಗ ಮಾಡಿದ್ದಾರೆ. ಇದು ತಪ್ಪು. ಹಿಂಗ್ ಮಾಡಿದ್ರೆ ನಿಮಗೆ ಸಿದ್ಧಿ ಸಿಗಂಗಿಲ್ಲ ಅಂತ, ಸಕ್ಸಸ್ ಸಿಗಂಗಿಲ್ಲ. ಯು ವಿಲ್ ನಾಟ್ ಗೆಟ್ ಅ ಸಕ್ಸಸ್. ಅಂದ್ರೆ ಕರ್ಮಯೋಗಿಗಳು ಯಾರು ಇಂಜಿನಿಯರ್ಸ್ ಇದಾರಲ್ಲ, ಡಾಕ್ಟರ್ಸ್ ಇದಾರಲ್ಲ, ರೈತರು ಇದಾರಲ್ಲ, ಅವರು ತಮ್ಮ ಜ್ಞಾನವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು. ದೇ ಹ್ಯಾವ್ ಟು ಅಪ್ಡೇಟ್ ದೆಮ್ಸೆಲ್ಸ್ ವಿತ್ ರೆಸ್ಪೆಕ್ಟ್ ಟು ನಾಲೆಜ್. ದೇ ಹ್ಯಾವ್ ಟು ಅಪ್ಡೇಟ್. ಭಲೆ ಅವ್ರದ್ದು ಯೋಗ ಕರ್ಮದ್ದೈತಿ, ಮಾರ್ಗ ಕರ್ಮದ್ದೈತಿ, ಬಟ್ ದೇ ಹ್ಯಾವ್ ಟು ಇನ್ವಾಲ್ವ್ ಇನ್ ನಾಲೆಜ್. ಹಂಗ ಜ್ಞಾನ ಯೋಗಿಗಳೇನಿದಾರಲ್ಲ, ಅವರು ಟೀಚರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಅಥವಾ ಸ್ವಾಮೀಜಿಗಳು, ಜ್ಯೋತಿಷ್ ಹೇಳೋರು, ಕೌನ್ಸಿಲಿಂಗ್ ಮಾಡೋರು, ಇವ್ರೇನು ಸಜೆಷನ್ಸ್ ಕೊಡೋರು, ಸರ್ವಿಸ್ ಸೆಕ್ಟರ್ಸ್ ಏನದಲ್ಲ, ಈ ಜ್ಞಾನ ಯೋಗಿಗಳು ಕೂಡ ಇವ್ರೇನು ಕರ್ಮಗಳನ್ನು ತ್ಯಾಗ ಮಾಡಂಗಿಲ್ಲ. ಅದಕ್ಕೆ ನಾ ಸ್ವಾಮೀಜಿಗೆ ಯಾಕೆ ಬೈತೇನೆ ಅಂತಂದ್ರೆ, ಈ ಸ್ವಾಮಿಗಳು ಏನ್ ಮಾಡ್ತಾರೆ? ಕರ್ಮಗಳನ್ನು ತ್ಯಾಗ ಮಾಡ್ತಾರೆ. ಆಯ್ತಾ? ಭಿಕ್ಷದಲ್ಲಿ ಬಂದಿರತಕ್ಕಂಥ ಆಹಾರವನ್ನು ಊಟ ಮಾಡ್ಕೊಂಡು ಕುಂದಿರ್ತಾರೆ, ಯಾವ ಕರ್ಮವನ್ನು ಮಾಡಂಗಿಲ್ಲ. ಬಟ್ ಕೃಷ್ಣ ಏನ್ ಹೇಳಕತ್ತನ್ನ, ನೀನು ಜ್ಞಾನ ಯೋಗದ ಮಾರ್ಗದಲ್ಲಿ ಇದ್ರೂ ಕೂಡ ನೀ ಎಲ್ಲಾ ಕರ್ಮಗಳನ್ನು ತ್ಯಾಗ ಮಾಡುವಂಗಿಲ್ಲ, ಈ ಕರ್ಮನೂ ಮಾಡಲೇಬೇಕು. ಮತ್ತೆ ಕರ್ಮಯೋಗಿಗಳು ಜ್ಞಾನವನ್ನು ಪಡಿಲೇಬೇಕು. ಆಯ್ತಾ? ನ ಹಿ ಕಶ್ಚಿತ್ ಕ್ಷಣಂ ಅಪಿ ಜಾತು ತಿಷ್ಟತಿ ಅಕರ್ಮಕೃತ್ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವಃ ಪ್ರಕೃತಿರ್ಜೈ ಗುಣೈ. ಅರ್ಥಾಯ್ತಾ? ಅಂದ್ರೆ ಏನಂದ್ರ, ಯಾರೂ ಕೂಡ ಒಂದು ಕ್ಷಣನೂ ಕೂಡ ಕರ್ಮ ಮಾಡದೇ ಇರ್ತೀನಿ ಅನ್ನುವ ಸಾಧ್ಯತೆಗಳಿಲ್ಲ. ಇಲ್ಲಿ ನಾವು ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಏನಂದ್ರ, ಅರ್ಜುನ ಏನ್ ಕ್ವಶನ್ ಕೇಳನ? ನಾನು ಕರ್ಮವಲ್ಲ, ನಾನು ಜ್ಞಾನ ಮಾರ್ಗದಲ್ಲಿ ಹೋಗ್ತೇನೆ, ನನಗ ಹಿಂಗಂತ ನನಗೆ ಅನ್ಸಕತ್ತದ ಅಂತ ಹೇಳನಿಲ್ಲಿ. ಯಾಕೆ ಹೇಳು? ನನಗೆ ಯಾಕಿಂತ ದೊಡ್ಡ ದೊಡ್ಡ ಕೆಲಸ ಹಚ್ಚಿ ಬಿಟ್ಬಿಡ್ತೀನಿ, ನಾನು ಜ್ಞಾನ ಯೋಗದ ಕಡೆಗೆ ಹೋಗ್ಬಿಡ್ತೀನಿ, ಅದು ಚಲೋ ಅಂತ ಹೇಳಿಯಲ್ಲ ನೀನು ಅಂತ ಅರ್ಜುನ ಕೇಳಿದ್ದಕ್ಕೋಸ್ಕರ ಕೃಷ್ಣ ಏನ್ ಹೇಳ್ತಿದ್ದಾನೆ ಇಲ್ಲಿ, ನೋಡು, ನೀನು ಕರ್ಮ ಸನ್ಯಾಸ ಅಂತೂ ತಗೊಳಕ್ ಸಾಧ್ಯ ಇಲ್ಲ. ಕರ್ಮ ಸನ್ಯಾಸ ತಗೊಳಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಹೇಳಿದನ, ನ ಹಿ ಕಶ್ಚಿತ್ ಕ್ಷಣಂ ಅಪಿ ಜಾತು ತಿಷ್ಟತಿ ಅಕರ್ಮಕೃತ್. ಜಗತ್ತಿನಲ್ಲಿರುವ ಪ್ರತಿಯೊಬ್ರು ಕೂಡ, ಯಾರೂ ಕೂಡ ಒಂದು ಕ್ಷಣನೂ ಕರ್ಮ ಮಾಡದೇ ಇರ್ತೀನಿ ಅನ್ನೋಕ್ ಸಾಧ್ಯನೇ ಇಲ್ಲ. ನೋಡಿರ್ಬೇಕಾದ್ರೆ ನೀವು ಕುಂತ್ಕೊಂಡಿರಿ ಅಂದ್ರೆ ಉಸಿರಾಡೋದು ಒಂದು ಕರ್ಮ, ಅಡ್ಡಾಡೋದು ಒಂದು ಕರ್ಮ, ಊಟ ಮಾಡೋದು ಒಂದು ಕರ್ಮ, ರೊಟ್ಟಿ ಸಾರು ಅಂತಂದ್ರೆ ರೊಟ್ಟಿ ಮುರ್ಕೊಳೋದು ಒಂದು ಕರ್ಮ, ಸಾರು ಹಾಕೊಳ್ಳೋದು ಒಂದು ಕರ್ಮ, ಅದನ್ನ ಕಲಸೋದು ಒಂದು ಕರ್ಮ. ಅರ್ಥಾಯ್ತಾ? ಅಡ್ಡಾಡೋದು ಒಂದು ಕರ್ಮ, ತಿರ್ಗಾಡೋದು ಒಂದು ಕರ್ಮ, ನೀರು ಕುಡಿಯೋದು ಒಂದು ಕರ್ಮ, ಮಲ್ಕೊಳೋದು ಒಂದು ಕರ್ಮ. ಯಾರೂ ಕೂಡ ಕೆಲಸ ಮಾಡಂಗಿಲ್ಲ, ಕರ್ಮವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿಬಿಡ್ತೀನಿ ಅನ್ನಕ ಸಾಧ್ಯ ಇಲ್ಲ. ಅದಕ್ಕೆ ಕಾರ್ಯತೆ ಹಿ ಅವಶಃ ಕರ್ಮ, ನಿನಗೆ ಅವಶ್ಯಕತೆ ಇದ್ದಷ್ಟು ಕಾರ್ಯಗಳನ್ನ ಮಾಡಲೇಬೇಕು. ಅವಶ್ಯಕತೆಗಿದ್ದಷ್ಟು. ಈ ವರ್ಡ್ ಭಾಳ ಇಂಪಾರ್ಟೆಂಟ್ ಐತಿ. ನಾವು ಅವಶ್ಯಕತೆ ಇಲ್ಲಾರದು ಕರ್ಮ ಮಾಡ್ಕೊಂಡು ಕುಂತ್ಬಿಟ್ವಿ, ನಮಗೆ ಅವಶ್ಯಕತೆನೇ ಇಲ್ಲ, ಆ ಎಲ್ಲ ಕರ್ಮಗಳನ್ನು ಮಾಡ್ತೀವಿ. ಹೌದಾ? ಬಟ್ ಇಂಥವು ಅವಶ್ಯಕತೆ ಇದ್ದಷ್ಟು ಕರ್ಮಗಳನ್ನು ಮಾಡಲೇಬೇಕು. ಇದು ಏನಂತಂದ್ರ ಸರ್ವ ಪ್ರಕೃತಿರ್ ಜೈ ಗುಣ. ಇದು ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲದ್ರದ್ದು ಒಂದು ಗುಣ ಇದು. ಹಂಗಾಗಿ ನೀನು ಕರ್ಮವನ್ನು ಕಂಪ್ಲೀಟ್ ಆಗಿ ತ್ಯಾಗ ಮಾಡಕ್ಕಂತೂ ಆಗಂಗಿಲ್ಲ. ಅರ್ಥ ಆಯ್ತಲ್ಲ? ಅಂದ್ರೆ ನಾವು ಕರ್ಮವನ್ನು ಕಂಪ್ಲೀಟ್ ಆಗಿ ಸನ್ಯಾಸ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಈಗ ಅರ್ಜುನಂದು ಒಂದು ಸ್ವಲ್ಪ ಡೌಟ್ ಕ್ಲಿಯರ್ ಆದಂಗ. ಏನದು? ನಾನು ಕರ್ಮನ ತ್ಯಾಗ ಮಾಡಿಬಿಡ್ತೀನಿ, ಜ್ಞಾನದ ಕಡೆಗೆ ಹೋಗ್ತೀನಿ ಅಂದ ಅರ್ಜುನನಿಗೆ ಹಂಗ ಬರಂಗಿಲ್ಲಪ್ಪ. ನೀ ಕಂಪ್ಲೀಟ್ ಆಗಿ ಕರ್ಮ ಅಂತೂ ತ್ಯಾಗ ಮಾಡಕ್ ಆಗಂಗಿಲ್ಲ, ಪ್ರಕೃತಿ ಒಳಗಡೆ ಸ್ವಲ್ಪ ಅವಶ್ಯಕತೆ ಇದ್ದಷ್ಟು ಕರ್ಮ ಅಂತೂ ಮಾಡ್ಲೇಬೇಕು ಅಂತ ಇಷ್ಟು ಕನ್ವಿನ್ಸ್ ಮಾಡ್ಯಾನ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇನ್ನು ಮುಂದೆ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ರೈಟಾ? ಥ್ಯಾಂಕ್ ಯು.